ಆತ್ಮೀಯ ಯಾಚ್ 16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯರೇ, ಸಿದ್ದರಾಮಯ್ಯನವರಾಗಿರ್ಬೋದು, ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ಇವತ್ತಿನ ಕಾಂಗ್ರೆಸ್ ಸರ್ಕಾರದ ಎರಡು ಬಲಿಷ್ಠ ಕಂಬಗಳು. ಇದರಲ್ಲಿ ಎರಡು ಅಭಿಪ್ರಾಯನೇ ಇಲ್ಲ. ಈಗಾಗಲೇ ಅವ್ರ ಮಧ್ಯದಲ್ಲಿ CM ಸಲುವಾಗಿ ತೆಕ್ಕಾಡು ನಡೆದು ನಾವು ದಿನನಿತ್ಯ ನೋಡ್ತಾ ಇದ್ದೇವೆ. ಇಲ್ಲಿವರೆಗೆ ಮಾತ್ರ ನಾನು 5 ವರ್ಷದ ಸಿದ್ದರಾಮಯ್ಯ ಹೇಳಿದರೆ ಇವರು ಹೈಕಮಾಂಡ ಅಥವಾ 2.5 ವರ್ಷಕ್ಕೆ ನಾನು ಕೊಡಬೇಕು ಅನ್ನುವಂಥ ಮಾತುಗಳನ್ನು ಡೈರೆಕ್ಟೋ ಇಂಡೈರೆಕ್ಟೋ ತಮ್ಮ ಬೆಂಬಲಿಗ ಶಾಸಕರೆಂದು ಹೇಳಿಸೋ ಕೆಲಸವನ್ನು ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಾ ಬಂದಿದ್ದಾರೆ. ಆದರೆ ಇವತ್ತು ನವಂಬರ್ದಲ್ಲೇ ಅಟ್ ಎನಿ ಕಾಸ್ಟ್ ಮುಖ್ಯಮಂತ್ರಿ ಆಗಲೇಬೇಕು ಅನ್ನುವಂಥ ಹಡದಲ್ಲಿ ಇದ್ದಾನಂತೇಳಿ ನಮ್ಮ ಡಿ.ಕೆ. ಶಿವಕುಮಾರ್ ಬದಲಾಗಿ ಹೇಳ್ತಾ ಇದ್ದಾರೆ. ಅದೇ ಕಾಲಕ್ಕೆ ಸಿದ್ದರಾಮಯ್ಯ ಸಹಿತ ಹಠಕ್ಕೆ ಬಿದ್ದಿದ್ದಾರೆ. ಅವರು ಸಹಿತ ಇಲ್ಲ 5 ವರ್ಷ ನಾನು ಅನ್ನುವಂಥ ಮಾತು ಹೇಳೋದನ್ನು ನಾವು ಮೇಲೆ ನೋಡ್ತಾನೆ ಇದ್ದೀವಿ. ಇದನ್ನಾಗಿ ಮತ್ತೆ ರಿಪೀಟೆಡ್ ಹೇಳ್ತಾರಪ್ಪ ಇವರು, ಏನು ಅವಶ್ಯಕತೆ ಅಂತ ನಾವು ಅನ್ಬೋದು. ಬಟ್ ಅಲ್ಲಿ ಬಿಸಿ ಜೋರು ಆಗಲಿಕ್ಕತ್ತಿದ್ರು. ನಮಗೂ ಅನಿಸಿದ್ದು ಮೋಸ್ಟ್ಲಿ ಕಡಿಮೆ ಆಗಿರ್ಬೋದು, ಅದನ್ನು ಕಡಿಮೆ ಆಗೋ ಸಾಧ್ಯತೆಗಳಿಲ್ಲ. ಅದಕ್ಕೆ ಕೊನೆ ಹಂತಕ್ಕೆ ಒಂದು ಏನೋ ಬರಲಿಕ್ಕದ. ಹೈಕಮಾಂಡ್ ಇದ್ದಿದ್ದು ಸಿದ್ದರಾಮಯ್ಯನವ್ರಿಗೆ ನೀವು ಒಂದು 2 ವರ್ಷ ಬಿಡ್ರಿ ಅಂತ ಏನೋ ಅನ್ನುವಂಗೆ ಕಾಣಲಿಕ್ಕತ್ತದಾರೆ. ಯಾಕಂದ್ರೆ ಈಗ ಎರಡು ಅಭಿಪ್ರಾಯ ಬಂದಿದ್ದಾವೆ. ನಮ್ಮ ಸಿದ್ದರಾಮಯ್ಯ ಒಂದು ಅಭಿಪ್ರಾಯ ಹೇಳಿದ್ರೆ, ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಇನ್ನೊಂದು ಅಭಿಪ್ರಾಯ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯರ ಅಭಿಪ್ರಾಯದಲ್ಲೇ ಮುಖ್ಯಮಂತ್ರಿ ಬದಲಾವಣೆ ವಿಷಯದಲ್ಲಿ ಹೈಕಮಾಂಡ್ ಜೊತೆಗೆ